ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳ SITಯ ತನಿಖೆ ಕುರಿತಾಗಿ ಈಗ ಮಹತ್ತರವಾದಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಅದನ್ನು ಮುಂದಿಟ್ಕೊಂಡು ಅಥವಾ ಅದರ ಆಧಾರದ ಮೇಲೆ ನಾವು ಇನ್ನು ಮೇಲೆ ಸ್ಪಷ್ಟವಾಗಿ ಹೇಳ್ಬಿಡಬಹುದಾ, ಧರ್ಮಸ್ಥಳದಲ್ಲಿ ಸತ್ಯ ನ್ಯಾಯ ಸಮಾಧಿ ಆಗೋಯ್ತು, ಯಾರಿಗೂ ನ್ಯಾಯ ಸಿಗಲ್ಲ, ಸತ್ಯ ಹೊರಗಡೆ ಬರಲ್ಲ, ಪರ್ಮನೆಂಟ್ ಆಗಿ ಎಲ್ಲ ಕೇಸುಗಳನ್ನು ಸಹ ಸಮಾಧಿ ಮಾಡಿಬಿಡಲಾಗಿದೆ. ಅಲ್ಲಿಗೆ ಇನ್ನು ಮೇಲೆ ಯಾರೂ ಸಹ ಆ ಆರೋಪಗಳನ್ನು ಪುನರುಚ್ಚರಿಸಬಾರದು. ಅದಕ್ಕೇನು ಮಾಡಬೇಕು? ಈಗ ಆರೋಪ ಮಾಡಿರುವವರನ್ನೇ ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡಿಕೊಂಡು ಆ ಮೂಲಕ ಇನ್ಯಾರಿಗೂ ಆ ಧೈರ್ಯ ಬರದ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಇಂಥದ್ದೊಂದು ಅನುಮಾನಗಳು ಈಗ ನಾವು ಆಲ್ಮೋಸ್ಟ್ ಅನುಮಾನಗಳಿಗಿಂತ ವಾಸ್ತವದ ಕಡೆಗೆ ಹೊರಟಿದ್ದೀವಿ ಅನ್ನುವ ನಿಟ್ಟಿನಲ್ಲಿ ಇದನ್ನು ನೋಡಬೇಕಾಗತ್ತೆ. ಯಾಕೆ ಅಂತ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತೀನಿ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮೊಹಾಂತಿ SIT ಮುಖ್ಯಸ್ಥ ಸೌರಭ್ ಮೊಹಾಂತಿ ಅವರು ಅಲ್ಲಿಗೆ ಹೋಗಿ ಗೃಹ ಮಂತ್ರಿ G. ಪರಮೇಶ್ವರ್ ಅವರಿಗೆ ಮಧ್ಯಂತರ ವರದಿಯನ್ನು ಧರ್ಮಸ್ಥಳದ ಕೇಸುಗಳ ಬಗ್ಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನು ಸ್ವತಃ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಕೊಟ್ಟಿದ್ದಾರೆ. ಅಲ್ಲಿಗೆ ವರದಿ ಸಲ್ಲಿಕೆಯಾಗಿರುವಂತಹದ್ದು ನಿಜ ಆಗಿದೆ. ಅದಾದ ನಂತರ DK ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ. ನಾವು ಅನುಮಾನಿಸಿದ್ದೇ ಆಗಿದೆ, ಷಡ್ಯಂತ್ರ ನಡೆದಿದೆ, ಮುಂದಿನದ್ದೆಲ್ಲ ವರದಿಯಿಂದ ಬಹಿರಂಗ ಆಗತ್ತೆ. ಸ್ಪಷ್ಟವಾಗಿ ಒಂದು ಸಂದೇಶ. ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಅವರು ಡಿಪ್ಲೊಮ್ಯಾಟಿಕ್ ಆಗಿ ವರದಿಯನ್ನು ನಾನು ನೋಡಿಲ್ಲ, ನೋಡಿದ ಮೇಲೆ ಪ್ರತಿಕ್ರಿಯಿಸ್ತೀನಿ, ಇಷ್ಟನ್ನು ಮುಖ್ಯಮಂತ್ರಿ ಹೇಳಿದ್ರು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಹೋಗ್ತಿದೆ, ಇದು ಯಾವ ನಿಟ್ಟಿನಲ್ಲಿ ಹೋಗಿರುತ್ತೆ, ತನಿಖೆ ಯಾವ ನಿಟ್ಟಿನಲ್ಲಿ ಹೋಗಿದೆ, ಏನಾಗುತ್ತೆ ಮುಂದೆ, ವರದಿಯಲ್ಲಿ ಏನು ಬರುತ್ತೆ, ಕೋರ್ಟಲ್ಲಿ ಏನಾಗುತ್ತೆ, ಕೋರ್ಟ್ಗೆ ಯಾವ ವರದಿ ಸಲ್ಲಿಸ್ತಾರೆ, ಚಾರ್ಜ್ ಶೀಟ್ ಏನಿರುತ್ತೆ, ಎಲ್ಲ ಸ್ಪಷ್ಟತೆಗಳು ಇವರಿಬ್ಬರ ಹೇಳಿಕೆಯಿಂದ, ಯಾರು ಪರಮೇಶ್ವರ್ ಮತ್ತು DK ಶಿವಕುಮಾರ್ ಅವರ ಹೇಳಿಕೆಗಳಿಂದ, ಅದರಲ್ಲೂ DK ಶಿವಕುಮಾರ್ ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಬರ್ತಾ ಇದೆ, ಸ್ಪಷ್ಟತೆಯಿಂದ ಬರ್ತಾ ಇದೆ. ಏನು ಅನುಮಾನವೇ ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾದರೆ ಏನೇನಾಗಬಹುದು ಅಂತ ಊಹಿಸೋದನ್ನು ಮುಂದೆ ಮಾಡಿಕೊಂಡ್ರೆ, ನಾವು ಧರ್ಮಸ್ಥಳದಲ್ಲಿ ಏನು ಆರೋಪಗಳು ಕೇಳಿ ಬಂದವು, ಯಾರ ವಿರುದ್ಧ ಆರೋಪಗಳು ಕೇಳಿ ಬಂದವು, ಅದನ್ನು ಸ್ಪಷ್ಟವಾಗಿ ತಿಳಿಯಲು ಅಥವಾ ಹೌದು ಅದು ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಸಾಕ್ಷಿಗಳು ಇಲ್ಲ ಅಂತ SIT ಹೇಳಿರುವ ಎಲ್ಲ ಸಾಧ್ಯತೆಗಳು ಇದೆ. ಮತ್ತೆ ಇನ್ನೊಂದು, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಒಂದಷ್ಟು ಜನ ಸೇರಿಕೊಂಡು ಈ ಆರೋಪಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಕಪೋಲ ಕಲ್ಪಿತ ಕಥೆಗಳನ್ನು ಹೇಳಿದ್ರು. ಅವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ, ಒಂದು ಕುಟುಂಬವನ್ನು ಟಾರ್ಗೆಟ್ ಮಾಡೋದಕ್ಕೆ, ದೊಡ್ಡವರನ್ನು ಟಾರ್ಗೆಟ್ ಮಾಡೋದಕ್ಕೆ ಪಿತೂರಿ ನಡೆಸಿದ್ರು, ಷಡ್ಯಂತ್ರ ನಡೆಸಿದ್ರು. ಬುರ್ಡೆ ಗ್ಯಾಂಗ್ ಅಂತ ಮಾಧ್ಯಮ ಹೇಳ್ತಾ ಇದ್ದಿದ್ದೇ ನಿಜ ಅನ್ನುವ ರೀತಿಯಲ್ಲಿ SIT ವರದಿ ಬರಬಹುದು. ಅದಕ್ಕೆ ಸೂಚನೆಗಳು ಸಹ CT ರವಿ ಕಡೆಯಿಂದ ಬಂತು. ಮತಾಂತರದ ಏನು ಗ್ಯಾಂಗುಗಳಿದ್ದಾವೆ, ಮತಾಂತರದ ಒಂದು ವ್ಯವಸ್ಥೆ ಏನಿದೆ, ಅದು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಿ ಅದರ ಭಾಗವಾಗಿ ಈ ಆರೋಪಗಳನ್ನು ಮಾಡಲಾಗಿತ್ತು. ಇದೆಲ್ಲವೂ ಷಡ್ಯಂತ್ರ ಅಂತ CT ರವಿ ಕಡೆಯಿಂದ ಬಂತು. ಅಲ್ಲಿಗೆ ಅದು ಸಹ ಸ್ಪಷ್ಟ ಆಗೋಯ್ತು. ಹಾಗಾದರೆ SIT ಇಷ್ಟು ದಿನ ತನಿಖೆ ಮಾಡಿದ್ದೇನು? ತನಿಖೆ ಅಂತ ಮಾಡ್ತಾ, ಅಥವಾ ತಾವು ಒಂದು ಮೂಗುದಾರ ಹಾಕ್ಕೊಂಡು ಒಂದು ಪೂರ್ವ ನಿರ್ಧರಿತ ಒಂದು ದಾರಿಯನ್ನು ನೋಡಿಕೊಂಡು ಅದನ್ನು ಫಿಕ್ಸ್ ಮಾಡಿದವರು DK ಶಿವಕುಮಾರ್ ಮತ್ತು ಪರಮೇಶ್ವರ್ ಆಗಿದ್ದು, ಆ ನಿಟ್ಟಿನಲ್ಲೇ ಹೋದ್ರ? ಯಾವ ನಿಟ್ಟು? ಷಡ್ಯಂತ್ರ ನಡೆಸಿದ್ದಾರೆ. ಆರೋಪ ಮಾಡ್ತಿರೋರು ಷಡ್ಯಂತ್ರಿಗಳು, ಅವರೇ ಆರೋಪಿಗಳು, ಅವರ ವಿರುದ್ಧನೇ ತನಿಖೆ ಆಗಬೇಕು ಅಂತ ಆ ದಿಕ್ಕಿನಲ್ಲೇ ಹೋದ್ರ? ಆ ಅನುಮಾನಗಳು ಈಗ ಮೂಡ್ತವೆ. ಯಾಕೆಂದ್ರೆ ಆ ದಿಕ್ಕಲ್ಲೇ ಹೋಗಿಲ್ಲ ಅನ್ನೋದಾಗಿದ್ರೆ ಬೇರೆ ವಿಚಾರಗಳು ಸಹ ಹೊರಗೆ ಬರಬೇಕಿತ್ತು. ಯಾಕಂದ್ರೆ SIT ರಚನೆ ಆದಾಗ ಸರ್ಕಾರ ಹೇಳಿದ್ದು, ಕಳೆದ 20-25 ವರ್ಷಗಳಿಂದ ಧರ್ಮಸ್ಥಳ ಮತ್ತು ಸುತ್ತಮುತ್ತ ನಡೆದಿರುವ ಪ್ರತಿಯೊಂದು ಅಪಹರಣ,
ಅತ್ಯಾಚಾರ, ಕೊಲೆ, ಮಿಸ್ಸಿಂಗ್ ಕೇಸುಗಳು ಏನೆಲ್ಲ ಇದ್ದಾವೋ ಎಲ್ಲವನ್ನು ತನಿಖೆ ಮಾಡಿ ಅಂತ SIT ರಚನೆ ಮಾಡಿದ್ದು. ಆದರೆ ಈಗ ಬರ್ತಿರುವಂತಹ ಸೂಚನೆಗಳನ್ನು ನೋಡಿದ್ರೆ SIT ಅದು ಯಾವುದರ ಕಡೆಯೂ ಹೋಗಿಲ್ಲ, ಒಂದೇ ದಿಕ್ಕಲ್ಲಿ ಹೋಗಿದ್ದು. ಇದು ಷಡ್ಯಂತ್ರ. ಆ ರೀತಿಯಾಗಿ ನೀವು ಪ್ರಿಜುಡೈಸ್ ಆಗಿ ತನಿಖೆ ಮಾಡಿದಾಗ ಬೇರೆ ಯಾವುದು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಪ್ರಿಜುಡೈಸ್ ಆಗಿ ತನಿಖೆ ಆಗಿದ್ರೆ ಅದಕ್ಕೆ ಕಾರಣ ಯಾರು, ಒತ್ತಡ ಯಾರು ಹಾಕಿದ್ರು, ಯಾರು ಅದನ್ನು ನಿರ್ಧರಿಸಿದ್ರು, ಈ ನಿಟ್ಟಿನಲ್ಲಿ ಮಾತ್ರ ಮಾಡಿ ಅಂತ ಹೇಳಿದ ನಂತರವೂ ಸಹ ಮತ್ತ್ಯಾಕೆ ಸರ್ಕಾರ ಹೇಳ್ತು ಎಲ್ಲ ಪ್ರಕರಣಗಳನ್ನು ನಾವು ತನಿಖೆ ಮಾಡೋದಕ್ಕೆ SIT ಮಾಡಿದ್ದೀವಿ ಅಂತ? ಗೊತ್ತಿಲ್ಲ. ಸಾಕಷ್ಟು ಅನುಮಾನಗಳಿದ್ದಾವೆ. ಆದರೂ ಈ ಅನುಮಾನಗಳ ನಡುವೆನೂ ಸಹ ಇವತ್ತು DK ಶಿವಕುಮಾರ್ ಹೇಳಿಕೆ ಮತ್ತು ಪರಮೇಶ್ವರ್ ವರದಿ ಬಂದಿದೆ ಅಂತ ಹೇಳ್ತಾ ಇರೋದ್ರಿಂದ ಸಮಾಧಿಯಾಗಿದೆ ಸತ್ಯ ಅಂತಲೇ ನಾವು ಅನ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಸತ್ಯ ಸಮಾಧಿಯಾಗಿದೆ ಅಂತ. ಅಲ್ಲಿಗೆ ಆರೋಪ ಮಾಡಿರೋರಿಗೆ ಸಂಕಷ್ಟ ಇದೆ, ಚಿನ್ನಯ್ಯನಿಗೆ ಸಂಕಷ್ಟ ಇದೆ, ತಿಮರೋಡಿ ಅವರಿಗೆ ಸಂಕಷ್ಟ ಇದೆ, ಮಟ್ಟಣ್ಣವರಿಗೆ, ಜಯಂತ್ ಟಿ ಆಗಿರಬಹುದು, ಇನ್ನು ವಿಠಲ್ ಗೌಡ, ಇವರೆಲ್ರಿಗೂ ಸಹ ಸಂಕಷ್ಟ ಇದೆ. ಇವರೆಲ್ರಿಗೂ ಸಹ ಮುಹೂರ್ತ ಫಿಕ್ಸ್ ಮಾಡ್ತಾರೆ SIT. ಇವರ ವಿರುದ್ಧವೇ ತಿರುಗುತ್ತೆ ಈಗ ಅನ್ನುವಂತಹ ಸೂಚನೆಗಳು ದಟ್ಟವಾಗಿ ಬರೋದಕ್ಕೆ ಶುರುವಾಗಿದ್ದಾವೆ. ಅದಕ್ಕೆ ಆರಂಭ ಅನ್ನೋ ರೀತಿಯಲ್ಲಿ ಎರಡನೇ ಅಟೆಂಪ್ಟ್ ತಿಮರೋಡಿ ಅವರನ್ನು ಗಡೀಪಾರು ಮಾಡೋದಕ್ಕೆ ಎರಡನೇ ಒಂದು ಪ್ರಯತ್ನ ನಡೀತಾ ಇರೋದು ಸಹ ನಿಮಗೆ ಗೊತ್ತೇ ಇದೆ. ಸೊ ಅಲ್ಲಿಗೆ ನಾವು ಆಲ್ಮೋಸ್ಟ್ ನಾನು ಆರಂಭದಲ್ಲಿ ಹೇಳ್ದಂಗೆ ಸತ್ಯದ ಸಮಾಧಿ, ಮತ್ತೆ ಹೇಳ್ತಾ ಇದ್ದೀನಿ, ಸತ್ಯದ ಸಮಾಧಿ ಆಗಿದ್ದೀಯಾ, ಆಗೋಗಿದೆ ಅಂತ ಆಲ್ಮೋಸ್ಟ್ ನಾವು ಆ ಘಟ್ಟಕ್ಕೆ ಬಂದು ನಿಂತ್ಕೊಳ್ತಾ ಇದ್ದೀವಿ. ಇನ್ನು ಅದಕ್ಕೆ ಕೊನೆಯದಾಗಿ ಒಂದು ಮಸಾಲೆ ಹಾಕುವಂತಹ ಕೆಲಸವನ್ನ, ಒಗ್ಗರಣೆ ಹಾಕುವ ಕೆಲಸವನ್ನ ಎಂಜಲು ಮಾಧ್ಯಮಗಳು ಜೋರಾಗಿ ಮಾಡ್ತಿದ್ದಾವೆ. ಮುಖ್ಯಮಂತ್ರಿಗಳೇ ನಾನಿನ್ನೂ ವರದಿ ನೋಡಿಲ್ಲ ಅಂತಿದ್ರು ಸಹ ಎಂಜಲು ಮಾಧ್ಯಮಗಳು ಡಿಸೈಡ್ ಮಾಡಿದಂಗೆ, ಕಣ್ಣಾರೆ ಕಂಡಂಗೆ ತಾವೇ ಆ ವರದಿಯನ್ನ ಬರೆದು ಕೊಟ್ಟ ಹಾಗೆ ಮಾತಾಡ್ತಿದ್ದಾರೆ. ಬುರುಡೆ ಗ್ಯಾಂಗ್, ಷಡ್ಯಂತ್ರದ ಗ್ಯಾಂಗ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂತಹ ಗ್ಯಾಂಗ್ ಸಿಕ್ಕಾಕೊಂಡಿದೆ ಅಂತ. ಅವ್ರಿಗೆ ಯಾರು ಕೊಟ್ಟರು ಮಾಹಿತಿ? ಇನ್ನೂ ರಾಜ್ಯದ ಜನತೆಗೆ ಕೊಟ್ಟಿಲ್ಲ, ಸದನದಲ್ಲಿ ಇಟ್ಟಿಲ್ಲ, ಅಧಿಕೃತವಾಗಿ ಯಾವುದೇ ಹೇಳಿಕೆ ಬಂದಿಲ್ಲ. ಆದರೂ ಸಹ ಎಂಜಲು ಮಾಧ್ಯಮಗಳು ಕುಣಿತಾ ಇದ್ದಾವೆ, ಅಕ್ಷರಶಃ ಕುಣಿತಾ ಇದ್ದಾವೆ. ದೇ ಡ್ಯಾನ್ಸಿಂಗ್, ಅಷ್ಟು ಕುಣಿತ. ಯಾಕೆ? ಎಂಜಲು ಕಾಸು ಪಡೆದಿದ್ದಕ್ಕೆ ಸಾರ್ಥಕ, ಅಥವಾ ಎಂಜಲು ಕಾಸು ಋಣ ತೀರಿಸ್ತಾ ಇದ್ದೀವಿ, ನಾವು ಅನ್ಕೊಂಡಂಗೆ ಆಯ್ತು, ನಾವು ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಹೊರಟಿದ್ವೋ, ನಾವು ಯಾರನ್ನ ರಕ್ಷಣೆ ಮಾಡೋದಕ್ಕೆ ಇಷ್ಟು ದಿನ ಬೊಗಳ್ತಾ ಇದ್ವೋ, ಎಂಜಲು ಕಾಸಿಗೆ ಆಸೆ ಪಟ್ಟು ಅದೇ ಆಯ್ತು. ನಮ್ಮ ದಣಿಗಳು ಫುಲ್ ಖುಷ್, ಇನ್ನೊಂದಷ್ಟು ಎಕ್ಸ್ಟ್ರಾ ಬಿಸ್ಕೆಟ್ ಹಾಕ್ಬೋದು ಅಂತ ಎಂಜಲು ಮಾಧ್ಯಮಗಳು ಕುಣಿತಾ ಇದ್ದಾವೆ. ಸೊ ಇದಿಷ್ಟು SIT ವರದಿ ಕೊಟ್ಟಿದೆ ಅಂತ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿದ ನಂತರ ನಾವು ನೋಡಬಹುದಾದಂಥ ವಿಚಾರಗಳು. DK ಶಿವಕುಮಾರ್ ನಾನು ಹೇಳಿರ್ಲಿಲ್ವಾ ಷಡ್ಯಂತ್ರ ಅಂತ, ಅದೇ ರೀತಿ ಆಗಿದೆ ಅಂತ ಹೇಳಿರುವಂತಹ ಹೇಳಿಕೆಯ ಸುತ್ತಮುತ್ತ ಇರುವಂತಹ ಅಂಶಗಳು. ಆದರೂ ಸಹ ವಿ ವಿಲ್ ವೇಟ್ ಫಾರ್ ದ ಅಫಿಷಿಯಲ್ ಅನೌನ್ಸ್ಮೆಂಟ್. ಅಫಿಷಿಯಲ್ ಆಗಿ ಅಧಿಕೃತವಾಗಿ ಹೊರಗಡೆ ಬಂದ ನಂತರ ಅದು ಗೊತ್ತಾಗತ್ತೆ. ಅದರ ಜೊತೆಗೆ ಅದೇ ರೀತಿಯಲ್ಲಿ ಹೋಗಿದ್ರೆ ಮುಂದೆ ಹೋರಾಟಗಾರರ ಹಾದಿ ಏನಿರುತ್ತೆ, ಅವರ ಆಯ್ಕೆಗಳೇನಿರ್ತವೆ, ಅವುಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ತಿಳಿಯೋಣ. ಇದಿಷ್ಟು SIT ಕುರಿತಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣಗಳು, ಆಗಿರುವ ಅತ್ಯಾಚಾರ, ಕೊಲೆ, ಇದೆಲ್ಲದ ಕುರಿತಾಗಿ ತನಿಖೆ ಮಾಡಲಿಕ್ಕೆ ಅಂತ ಬಂದಂತಹ SIT ವರದಿ ಸಲ್ಲಿಸಿದೆ ಅನ್ನುವ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಿರುವಂತಹ ಅಂಶಗಳು. ಓಕೆ, ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.